ಇಷ್ಟು ದಿನ ಆದರೂ ಮೇಕಪ್ ಮಾಡ್ಕೊಳ್ಳೋದು ಕಲ್ತಿಲ್ಲ ನೀನು. ನಾನು ಮಾಡ್ಕೊಡ್ತೀನಿ ಅಂದರೆ ಅದಕ್ಕೂ ಬೇಡ ಅಂತ ಹೇಳ್ತೀಯ. ಸ್ವಲ್ಪನಾದರೂ ಫ್ಯಾಷನ್ ಸೆನ್ಸ್ ಅನ್ನೋದು ಬೇಡವಾ ನಿನಗೆ? ಮದುವೆ ಆದಮೇಲೂ ಹಿಂಗೆ ಓಡಾಡ್ಕೊಂಡಿದ್ರೆ ವಿಕ್ಕಿಗೆ ಒಂಚೂರು ಇಷ್ಟ ಆಗಲ್ಲ. ತಗೋ ಹಾಕೋ. ಹುಡುಗಿರಿಗೆ ಮೇಕಪ್ ಸೆನ್ಸ್ ಇಲ್ಲ ಅಂತ ಅಂದರೆ ಗಂಡದಿರ್ಗೊಂಚೂರು ಇಷ್ಟ ಆಗಲ್ಲ. ವಿಕ್ಕಿ ತುಂಬ ಫ್ಯಾಷನಬಲ್ ಅನ್ನೋದನ್ನ ನೆನಪಲ್ಲಿಟ್ಕೊ. ತನ್ವಿ, ಭೂಮಿ ಮೇಲಿರೋ ಎಲ್ಲರೂ ಮೇಕಪ್ ಬಗ್ಗೆ ತಿಳ್ಕೊಂಡಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡ. ಕೆಲವೊಬ್ಬರಿಗೆ ಆರ್ಟಿಫಿಷಿಯಲ್ ಮೇಕಪ್ ಇಷ್ಟ ಆಗಲ್ಲ, ಕೆಲವೊಬ್ಬರಿಗೆ ನ್ಯಾಚುರಲ್ ಆಗಿರೋದೇ ಇಷ್ಟ. ಆದ್ಯಾಗೂ ಹಾಗೆ ನ್ಯಾಚುರಲ್ ಆಗಿರೋದೇ ಇಷ್ಟ. ಏನು ಆರ್ಟಿಫಿಷಿಯಲ್ ಬ್ಯೂಟಿ ಅಂತ ನನಗೆ ಹೇಳ್ತಿರೋ ಆಗಿದೆ? ನಾನು ಜನರಲ್ ಆಗಿ ಹೇಳಿದ್ದು, ಅದು ನಿನಗೆ ಹೇಳ್ತಿದ್ದೀನಿ ಅಂತ ಯಾಕೆ ತಪ್ಪು ತಿಳ್ಕೊತಿದ್ಯಾ? ಪಾಯಿಂಟ್ ಮಾಡಿ ಹೇಳಿಲ್ಲ ಅಂದರೂ ನೀನು ನನಗೆ ಹೇಳ್ತಿರೋದು ಅಂತ ನನಗೆ ಗೊತ್ತು. ಸೊ ಈಗೇನು ಕಾಲು ಕೆರ್ಕೊಂಡು ಜಗಳ ಆಡಬೇಕು ಅಂತ ಕಾಯ್ತಾ ಇದೆಯಾ? ಅದನ್ನು ನಾನು ಮಾಡಲ್ಲ, ಯಾವಾಗಲೂ ಮಾಡೋದು ನೀನು. ನೋಡು, ಮದುವೆ ನಡೀತಿದೆ, ಸುಮ್ಮನೆ ಕಿರಿಕ್ ಮಾಡಬೇಡ, ಇಲ್ಲಿಂದ ಹೋಗು. ನಾನು ಯಾಕೆ ಹೋಗಲಿ? ಬೇಕಿದ್ರೆ ನೀನೇ ಹೋಗು, ನಾನು ಆದ್ಯನ ರೆಡಿ ಮಾಡ್ತೀನಿ. ನೀನು ಅವಳನ್ನ ರೆಡಿನೇ ಮಾಡ್ತೀಯೋ ಅಥವಾ ಅವಳು ತಲೆನೇ ಕೆಡಿಸ್ತೀಯೋ ಯಾರಿಗೆ ಗೊತ್ತು? ತನ್ವಿ, ಓವರ್ ಆಗಿ ಮಾತಾಡಬೇಡ. ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ನನ್ನ ಪಾಡಿಗೆ ನಾನು ರೆಡಿ ಆಗ್ತೀನಿ, ನೀವಿಬ್ರು ಇಲ್ಲಿಂದ ಹೋಗಿ. ತನ್ವಿ, ಫೋನ್ ಯಾಕೆ ಕಿತ್ಕೊಂಡೆ? ಫೋನ್ ಕೊಡು. ಮದುವೆ ಆಗೋ ತನಕ ನೀನು ಈ ಫೋನ್ನ ಯೂಸ್ ಮಾಡಂಗಿಲ್ಲ. ತನ್ವಿ, ನೀನು ಯಾರು ಅವಳಿಗೆ ರಿಸ್ಟ್ರಿಕ್ಟ್ ಮಾಡೋದಕ್ಕೆ? ಅವಳ ಫೋನ್ ಅವಳಿಗೆ ಕೊಡು. ನಾನು ಮಾತಾಡ್ತಾ ಇರೋದು ಅವಳ ಜೊತೆ, ನೀ ಸುಮ್ಮನೆ ನಿಂತ್ಕೋ. ಪ್ಲೀಸ್ ತನ್ವಿ, ಸುಮ್ಮನೆ ಹಠ ಮಾಡಬೇಡ, ಫೋನ್ ಕೊಡಿಲಿ. ನಾನು ಕೊಡಲ್ಲ ಅದ್ಯಾ, ನಾನು ಕೊಡೋದಿಲ್ಲ. ಮದುವೆ ಮುಗಿಯೋ ತನಕ ನೀನು ಆ ಫೋನ್ ಯೂಸ್ ಮಾಡಂಗಿಲ್ಲ. ಸುಮ್ಮನೆ ಅವಳು ಫೋನ್ ಕೊಟ್ಬಿಡು. ಯಾಕೆ ಈ ಥರ ಕಿರಿಕ್ ಮಾಡ್ತಿದ್ಯಾ? ತನ್ವಿ, ತಲೆ ಕೆಟ್ಟಿದ್ಯಾ ನಿನಗೆ? ಹೌದು, ತಲೆ ಕೆಟ್ಟಿದೆ ಅಂತಾನೆ ಅನ್ಕೋ. ನಾನು ನಿಮ್ಮಿಬ್ರು ಫೋನ್ ಕೊಡಲ್ಲ. ಅದೇನು ಮಾಡ್ಕೋತೀರಾ ಮಾಡ್ಕೊಳ್ಳಿ. ಏಯ್ ತನ್ವಿ, ಸುಮ್ಮನೆ ಫೋನ್ ಕೊಟ್ಬಿಡು, ಇಲ್ಲ ಅಂದರೆ ನಾನು ನಿಜ ಸುಮ್ಮನೆ ಇರಲ್ಲ. ಹೌದಾ? ಮಾಮ್ ಹತ್ರನೇ ಈ ಫೋನ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲ ತನ್ವಿ, ಅದು ತನ್ವಿ ತನ್ವಿ ನಿತ್ಕೋ. ಬರ್ತಾ ಬರ್ತಾ ರೌಡಿ ಥರ ಬಿಹೇವ್ ಮಾಡ್ತಿದ್ದಾಳೆ. ಏನು ಮಾಡೋದೀಗ? ವಿಕೆ, ಇವತ್ತು ನಿಂಗೊಂದು ಸ್ಪೆಷಲ್ ಗಿಫ್ಟ್ ಕೊಡ್ತಾ ಇದೀವಿ ಕಣ. ಹೌದೇನ್ರೋ? ಏನ್ರೋ ಅದು? ಗೆಸ್ ಮಾಡು ನೋಡೋಣ. ಏಯ್, ಏನು ತರಲೆ ಕೆಲಸ ಮಾಡ್ತಿಲ್ಲ ತಾನೆ? ಏನ ವಿಕೆ, ಯಾವಾಗಲೂ ತರಲೆ ಮಾಡೋದೇ ನಮ್ಮ ಕೆಲಸನಾ? ಇಷ್ಟನ ನೀನು ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದು? ಏಯ್ ಆಯ್ತು ಕೊಂಡ್ರ, ಸಾರಿ. ಅದೇನು ಹೇಳಿ? ವಿಕ್ಕಿ, ಇವತ್ತು ನಿನ್ನ ಫಸ್ಟ್ ನೈಟ್ ಅರೇಂಜ್ಮೆಂಟ್ ಅಲ್ಲ ನಮ್ದೇ ಕಣ. ಫಸ್ಟ್ ನೈಟಾ? ಫಸ್ಟ್ ನೈಟ್. ಹೇಯ್, ಹೌದೇನ್ರೋ? ನಿಜ ತಾನೆ? ಏಯ್ ನೋಡೋ, ಫಸ್ಟ್ ನೈಟ್ ಅಂತಿದಂಗೆ ವಿಕ್ಕಿ ಮುಖದಲ್ಲಿ ನಾಚಿಕೆ ಎದ್ದೆದ್ದು ಕುಣಿತೈತೆ. ಮಗ, ಒಂದೊಳ್ಳೆ ಹೋಟ್ಲಲ್ಲಿ ಸಕ್ಕತ್ತಾಗಿ ಅರೇಂಜ್ಮೆಂಟ್ ಮಾಡಿದ್ವಿ. ಆದ್ರೆ ಹೋಟೆಲ್ ಯಾವುದು ಅಂತ ಇವಾಗ ಹೇಳಲ್ಲ, ಮದ್ವೆ ಮುಗಿತಾ ಇದ್ದಂಗೆ ಹೇಳ್ತೀವಿ. ಏಯ್, ಥ್ಯಾಂಕ್ ಯು ಸೋ ಮಚ್. ನನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನೀವು. ವಿಕ್ಕಿ, ಇಫ್ ಯು ಡೋಂಟ್ ಮೈಂಡ್, ಸ್ವಲ್ಪ ಹೊತ್ತು ಆಚೆ ಇರ್ತೀರಾ? ಏಯ್ ಸೋಕೆ ಮಗ, ಕ್ಯಾರಿ ಆನ್. ಥ್ಯಾಂಕ್ ಯು. ವಿಕ್ಕಿ, ಏನಪ್ಪ ಮಗನೇ, ರೆಡಿನಾ? ಅಪ್ಪ, ಫುಲ್ ರೆಡಿ ಆಗಿದ್ದೀನಿ. ಆದ್ರೆ ಸಣ್ಣ ಬೇಜಾರಾಗ್ತಿದೆ. ಏನೋ ವಿಕ್ಕಿ, ಏನಾಯ್ತು? ಲೋ ಮಗನೇ, ನೀನು ಈ ಥರ ಶಾಕ್ ಕೊಟ್ರೆ ನಮ್ಮ ಕೈಕಾಲು ನಡಗುತ್ತೆ. ಮುಹೂರ್ತಕ್ಕೆ ಇನ್ನಿರೋದು 2 ಗಂಟೆ. ಅಲ್ಲಿವರೆಗೂ ಖುಷಿಯಾಗಿರೋ. ಏ, ಮೊದ್ಲು ಅದೇನು ಬೇಜಾರಂತ ಹೇಳೋ. ಈ ಜಾಗದಲ್ಲಿ ಏನಾದ್ರು ಅಭಿ ಇದ್ದಿದ್ರೆ ಅಮ್ಮ ಏನ್ ಮುದ್ದಾಗಿ ಕಾಣ್ತಾ ಇದೀಯಾ, ನನ್ ದೃಷ್ಟಿನೇ ಬೀಳುತ್ತೆ ಅಂತ ಹೇಳಿ ದೃಷ್ಟಿ ತೆಗೆದು ಬೊಟ್ಟಿಡ್ತಾ ಇದ್ರು. ಈಗ ನೋಡಿ, ನಾನು ಇಷ್ಟು ಜನ ರೆಡಿ ಆಗಿದ್ರು, ಮಾಮ್ ಹಂಗೆ ನಿಂತಿದ್ದಾರೆ. ಹಾಗೆಲ್ಲ ಏನೂ ಇಲ್ಲ ಮಗನೇ, ನೀನು ನನ್ನ ಕಣ್ಣಿಗೆ ಯಾವಾಗಲೂ ಚೆನ್ನಾಗಿ ಕಾಣ್ತೀಯ. ಮಾಮ್,
ಫೈನಲಿ ಮೈ ಡ್ರೀಮ್ ಹ್ಯಾಸ್ ಕಮ್ ಟ್ರೂ. ಹೌದಪ್ಪ, ಆಮೇಲೆ ಅದೇ ಖುಷಿಯಲ್ಲಿ ಏನೇನೋ ಅನಾಹುತ ಮಾಡ್ಕೋಬೇಡ. ಸ್ವಲ್ಪ ಡಿಗ್ನಿಫೈಡ್ ಆಗಿ ಮೆಚೂರ್ಡ್ ಆಗಿ ಇವತ್ತು ಒಂದಿನ ಬಿಹೇವ್ ಮಾಡು. ನಾಳೆಯಿಂದ ನೀನು ಇಷ್ಟ ಬಂದಂಗಿರು. ನಾನೇನ್ ದಡ್ಡನ್ ಥರ ಆಡಲ್ಲ ಚಿಕ್ಕಿ. ಆ ಚೀಕು ಇದನ್ನಲ್ಲ, ಅವನೇ ನಾನು ಮಾಡ್ಬಿಡುತ್ತಾನೆ ಅಂತ ಭಯ ಅಷ್ಟೇ. ಅರ್ಶನ ಶಾಸ್ತ್ರ ಎಲ್ಲ ಹಾಳು ಮಾಡ್ಬಿಟ್ಟ. ಇನ್ ಮದ್ವೆಲಿ ಏನ್ ಮಾಡ್ತಾನೋ ಯಾರಿಗ್ ಗೊತ್ತು. ಅದು ಬೇರೆ ನಾನು ಆ ದಿನ ಮದ್ವೆ ಆಗ್ತಾ ಇರೋದು ಆ ಚೀಕೋಗಿ ಇಷ್ಟ ಇಲ್ಲ. ಈ ಮನುಷ್ಯನ ಒಪ್ಪಿಸ್ಬೋದು, ಆದ್ರೆ ಈ ಪ್ರಾಣಿನ ಒಪ್ಸಕ್ ಆಗ್ತಿಲ್ಲ ನಾನು ನಡೆ ಬರೋಕ್ಕೆ. ನೋಡು, ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ. ನಾನು ಅಭಿ ಹತ್ರ ಮಾತಾಡಿದ್ದೀನಿ. ಅಭಿ ಅದನ್ನ ಮಂಟಪದ ಹತ್ರ ಕರ್ಕೊಂಡು ಬರಲ್ಲ ಅಂತ ಹೇಳಿದಾನೆ. ಮಂಟಪದ ಹತ್ರ ಅಲ್ಲ, ಅದು ಮದುವೆ ಹತ್ರನೇ ಬರಬಾರ್ದಾಗಿತ್ತು. ಅದ್ರೇನಾದ್ರೂ ಮನೇಲೆ ಕಟ್ಟಾಕಿದ್ದಿದ್ರೆ ಅಭಿದೇನಾದ್ರು ಗಂಟು ಹೋಗ್ತಿತ್ತಾ? ಇದೇ ನೀನು ಮಾಡೋದು ದೊಡ್ಡ ತಪ್ಪು. ಸಡನ್ ಆಗಿ ಕೋಪ ಮಾಡ್ಕೊಳ್ತೀಯ, ಬಾಯಿಗೆ ಬಂದಂತೆಲ್ಲ ಮಾತಾಡ್ತೀಯ. ಅಪ್ಪಿ ತಪ್ಪಿ ನಮ್ಮ ಕರ್ಮಕ್ಕೆ ಅಭಿ ಏನಾದರೂ ಇದನ್ನು ಕೇಳಿಸ್ಕೊಂಡ್ರೆ ಅಷ್ಟೇ ನಮ್ಮ ಗತಿ. ಆ ಚೀಕು ವಿಷಯನ ನಮಗೆ ಬಿಡು. ನೀನು ಆದ್ಯಾಗೆ ತಾಳಿ ಕಟ್ಟೋದನ್ನ ನೋಡ್ಕೋ. ಕಲ್ಯಾಣ್, ಸ್ವಲ್ಪ ಹುಷಾರಾಗಿರು. ಇವತ್ತು ಆ ಚೀಕುವಿಂದ ಯಾವ ಪ್ರಾಬ್ಲಮ್ಮು ಆಗಬಾರ್ದು. ಸರಿ ಸಂಯುಕ್ತ. ನಮಸ್ಕಾರ, ಬನ್ನಿ ಬನ್ನಿ. ನಮಸ್ಕಾರ ಸರ್, ಬನ್ನಿ. ಏನ್ ಚಕ್ರಿ ಅವ್ರೆ, ಬಾರಿ ಬಿಜಿನಾ? ಏನು ಮಾಡೋದು, ಹುಡುಗನ ತಂದೆ ನೀವೇ ಆರಾಮಾಗಿ ಓಡಾಡ್ತಿರ್ಬೇಕಾದ್ರೆ ನಾನು ಬ್ಯುಸಿ ಆಗದಿರೋ ಸಾಧ್ಯನಾ? ಏನು ವ್ಯಂಗ್ಯನಾ? ಅಯ್ಯಯ್ಯೋ, ಹಂಗೆಲ್ಲ ಅನ್ಕೋಬೇಡಿ, ಸುಮ್ಮನೆ ತಮಾಷೆ ಮಾಡಿದೆ. ನಾನಿದ್ದೀನಲ್ಲ, ನಾನೆಲ್ಲ ರೆಡಿ ಮಾಡ್ತೀನಿ, ನೀವು ಟೆನ್ಷನ್ ಮಾಡ್ಕೊಳ್ಳಬೇಡಿ. ಆಮೇಲೆ ಇನ್ನೊಂದು ವಿಷಯ, ಚೀಕು ಎಲ್ಲಿ? ಅಯ್ಯಯ್ಯೋ, ಏನಿವತ್ತು ಇದ್ದಕ್ಕಿದ್ದಾಗಿ ಚೀಕು ಬಗ್ಗೆ ವಿಚಾರಿಸ್ತಾ ಇದ್ದೀರಲ್ಲ? ಚೀಕು ಮೇಲೆ ಇಷ್ಟೊಂದು ಪ್ರೀತಿ ಉಕ್ಕರಿತಾ ಇದೆ. ಆ ನಾಯಿ ಮೇಲೆ ಪ್ರೀತಿನ ಮಣ್ಣು ಅದೆಲ್ಲ ಏನಿಲ್ಲ. ಮೊದಲು ಅದನ್ನು ಎಲ್ಲಾದ್ರೂ ಕಟ್ ಹಾಕಿ ಅಂತ ಹೇಳಕ್ ಬಂದೆ. ಕಟ್ಟಾಕೋದ? ಯಾವತ್ತಾದ್ರೂ ಚೀಕುನ ಕಟ್ಟಾಕಿದ್ರೆ ನೀವು ನೋಡಿದ್ದೀರಾ? ಯಾವತ್ತು ಕಟ್ ಹಾಕದಿದ್ರೆ ಪರವಾಗಿಲ್ಲ, ಇವತ್ತು ಕಟ್ ಹಾಕ್ಲೇಬೇಕು. ಏನು ಕಲ್ಯಾಣ ಹೀಗೆ ಹೇಳ್ತಾ ಇದ್ದೀರಾ? ಆದ್ಯಾವನ ಶ್ರಾವಣಿ ನೋಡಿದ್ರೆ ನಾನು ಸುಮ್ಮನೆ ಬಿಡ್ತಾರಾ? ಅವ್ನ ಪಾಡ್ಕೊಂಡು ಓಡಾಡ್ಕೊಂಡು ಇರ್ತಾನೆ, ಅದರಿಂದ ನಿಮ್ಗೆ ಏನು ಸಮಸ್ಯೆ ಅಂತ. ನೋಡಿ ಚಕ್ರಿ ಅವರೇ, ಹೇಳ್ದಷ್ಟು ಕೇಳಿ. ಮದುವೆಯಲ್ಲಿ ಏನಾದರೂ ತೊಂದರೆಗಿದ್ರೆ ಮಾಡಿಗಿಡಾನು ಅಂತ ಅಭಿ ಕೂಡ ಒಪ್ಕೊಂಡಿದ್ದಾನೆ. ಅವ್ನು ಹೇಳಿದ್ದಕ್ಕೆ ನಮ್ಗೆ ಹೇಳ್ತಾ ಇರೋದು. ಏನು ಅಭಿನೇ ಹೇಳ್ದನ? ಬೇಕಿದ್ರೆ ಫೋನ್ ಮಾಡಿ ಕೇಳಿ. ಅಭಿ ಹೇಳಿದ್ಮೇಲೆ ಮಾಡೋಕ್ಕಾಗದಲ್ಲ ಇರುತ್ತಾ? ಅವನ್ನೆಲ್ಲ ಸಿಕ್ಕದ ಚಿಕ್ಕು ಕಟ್ ಹಾಕ್ತೀರಿ. ಸಿಕ್ಕಿದ್ರಲ್ಲ, ಹಿಡಿದು ಕಟ್ ಹಾಕ್ಬೇಕು. ಆಯ್ತು ಬಿಡಿ ಹುಡುಗನ ತಂದೆ, ನೀವು ಯಾಕೆ ಟೆನ್ಷನ್ ಮಾಡ್ಕೊತೀರಾ? ಖುಷಿಯಿಂದ ಓಡಾಡ್ಕೊಂಡಿರಿ, ಎಲ್ಲ ನಾನು ನೋಡ್ಕೊತೀನಿ. ಅಯ್ಯೋ, ಖುಷಿಯಾಗಿ ಓಡಾಡೋದ? ಯಾವ್ಯಾವ ಮೂಲೆಯಿಂದ ಯಾವ್ಯಾವ ಥರ ಬಾಣಗಳು ಅಡ್ಗಾಯಿಸ್ಕೊಳ್ಳೋತ್ತು ಅಂತ ಟೆನ್ಷನಲ್ಲಿ ಓಡಾಡ್ತಾ ಇದ್ದೀನಿ. ಇವ್ರು ಖುಷಿಯಲ್ಲಿ ಅಂತ ಬೇರೆ.